ನಕ್ಸಲರು ಶರಣಾಗತರಾಗಿದ್ದಾರೆ. ನಕ್ಸಲರ ಶರಣಾಗತಿಯಲ್ಲೂ ಪಾಲಿಟಿಕ್ಸ್ ಕಾವೇರಿದೆ. ನಾವು ವೆಪನ್ಸ್ ಯಾಕೆ ಸಿಕ್ಕಿಲ್ಲ ಅಂತೇಳಿ ಜೋರು ಮಾಡಿದ್ವಿ. ವೆಪನ್ ಸಿಕ್ಕ ನಂತರ ಓಕೆ ಏನು ಮಾಡಿದ್ರಲ್ವ ಕೊನೆಗೆ. ನಮ್ಮ ಒಂದು ಆಶಯ ಏನಪ್ಪ ಅಂದರೆ ನೀವೇನೇ ಪಾಲಿಟಿಕ್ಸ್ ಮಾಡ್ಕೊಳ್ಳಿ, ಆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಅವನನ್ನು ಫಸ್ಟ್ ಒಳಗೆ ಹಾಕಿ ಹೆಂಗಾದರೂ ಮಾಡಿ ಎನ್ಕೌಂಟ್ರ್ ಮಾಡಿದ್ರೆ ಎನ್ಕೌಂಟ್ರ್ ಮಾಡ್ಕೊಳ್ಳಿ. ನಕ್ಸಲ್ ಮುಕ್ತ ರಾಜ್ಯ ಆದರೆ ಹ್ಯಾಪಿ. ಅದು ಶರಣಾಗತಿಯಲ್ಲಿ ಮಾಡಿಸಿದ್ರೋ ಒಡೆದಾಕಿ ಮಾಡಿಸಿದ್ರೋ ಗೊತ್ತಿಲ್ಲ, ಹ್ಯಾಪಿ. ಗನ್ ಕೊಟ್ಟಿಲ್ಲ ಅಂತ ನಮ್ಮ ಕೋಪ ಇತ್ತು, ಸಿಕ್ಕಿದೆ. ಅದು ಹಂಗೆ ಸಿಕ್ತಾ ಹಿಂಗೆ ಸಿಕ್ತಾ ರಾಜಕೀಯದವ್ರು ಮಾಡ್ಕೊಳ್ಳಿ. ಇದು ನಮ್ಮ ಸ್ಟ್ಯಾಂಡ್. ನಾನು ಹೇಳ್ತಿರೋದು ಕಾಂಗ್ರೆಸ್ ಇದನ್ನು ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದರೆ, ಇತ್ತ ಕೆಂಪು ಉಗ್ರರ ಸರೆಂಡರ್ ಒಂದು ಡ್ರಾಮಾ ಅಂತ ಕೇಸರಿ ಪಡೆ ವಾಗ್ದಾಳಿ ನಡೆಸ್ತಾ ಇದೆಯಂತೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ. ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ? ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ. ಆದರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ. ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು. ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ AK-56 ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3 .303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ನಕ್ಸಲರ ಶರಣಾಗತಿ ಮೇಲೆ ಬಿಜೆಪಿಗೆ ಡೌಟ್. ಕಾಂಗ್ರೆಸ್ ವಿರುದ್ಧ ಅಣ್ಣಾಮಲೈ, ಸಿಟಿ ರವಿ ಸಿಡಿಮಿಡಿ. ಈ ನಕ್ಸಲೀಯರ ಶರಣಾಗತಿ ಹಾಗೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ IPS ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಾಗೂ ಪರಿಷತ್ ಸದಸ್ಯ ಸಿಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲೇ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್, TVದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ. ಇದು ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೇ ಇದ್ದರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ. ಯಾಕೆಂದರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ. ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ, ಸಂವಿಧಾನವನ್ನೇ ಬುಡಮೇಲೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ಸಿದ್ಧಾಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ. ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ, ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಹೀಗೆ ನಕ್ಸಲೀಯರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದ್ದು ರಾಜಕೀಯ ಕೇಸರಿ ರಚಾಟಕ್ಕೆ ಇದು ವೇದಿಕೆ ಆಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ವೆಸ್ಟಿಗೇಷನ್ ನಿಜವಾಗ ಆಗಬೇಕು, ತಪ್ಪೇನಿಲ್ಲ. 2 ಪಾಯಿಂಟ್ ಹೇಳ್ಬಿಡ್ತೀನಿ. ಒಂದು, ಶರಣಾಗತಿ ಆಗಿದ್ದಾರೆ, ಕಂಪ್ಲೀಟ್ ಆಗಿದೆ, ಒಬ್ಬ ತಪ್ಪಿಸ್ಕೊಂಡಿದ್ದಾನೆ, ಅವನನ್ನು ಪತ್ತೆ ಹಚ್ಚಬೇಕು ಅಂತ. ಎರಡನೇದು, ಅಲ್ಲಿ SP ಹೇಳಿದ್ರಲ್ಲ ಎಲ್ಲ ಗನ್ ಸಿಕ್ಕಿದೆ, ವೆಪನ್ ಸಿಕ್ಕಿದೆ ಅಂತೇಳಿ, ಅದು ಪೊಲೀಸರಿಗೆ ಯಾಕೆ ಸಿಕ್ತು? ಬೇರೆ ಯಾರಿಗಾರು ಸಿಕ್ಕಿದ್ದಿದ್ರೆ, ಸಮಾಜಘಾತಕರ ಕೈಗೆ ಸಿಕ್ಕಿದ್ದಿದ್ರೆ ಎಲ್ಲೋ ಒಂದು ಮಿಸ್ ಹೊಡಿತಾ ಇದೆ ಅಲ್ವಾ? ಅದರ ಬಗ್ಗೆ ಒಂದು ತನಿಖೆ ಆಗಿದೆ. ಓಕೆ, ಮುಂದಿನ ಸ್ಟೋರಿ ಹೋಗೋಣ. ಜೈ ಶ್ರೀರಾಮ್. ನಕ್ಸಲರು ಶರಣಾಗತರಾಗಿದ್ದಾರೆ. ನಕ್ಸಲರ ಶರಣಾಗತಿಯಲ್ಲೂ ಪಾಲಿಟಿಕ್ಸ್ ಕಾವೇರಿದೆ. ನಾವು ವೆಪನ್ಸ್ ಯಾಕೆ ಸಿಕ್ಕಿಲ್ಲ ಅಂತೇಳಿ ಜೋರು ಮಾಡಿದ್ವಿ. ವೆಪನ್ ಸಿಕ್ಕ ನಂತರ ಓಕೆ ಏನು ಮಾಡಿದ್ರಲ್ವ ಕೊನೆಗೆ. ನಮ್ಮ ಒಂದು ಆಶಯ ಏನಪ್ಪ ಅಂದರೆ ನೀವೇನೇ ಪಾಲಿಟಿಕ್ಸ್ ಮಾಡ್ಕೊಳ್ಳಿ, ಆ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ ಅವನನ್ನು ಫಸ್ಟ್ ಒಳಗೆ ಹಾಕಿ ಹೆಂಗಾದರೂ ಮಾಡಿ ಎನ್ಕೌಂಟ್ರ್ ಮಾಡಿದ್ರೆ ಎನ್ಕೌಂಟ್ರ್ ಮಾಡ್ಕೊಳ್ಳಿ. ನಕ್ಸಲ್ ಮುಕ್ತ ರಾಜ್ಯ ಆದರೆ ಹ್ಯಾಪಿ. ಅದು ಶರಣಾಗತಿಯಲ್ಲಿ ಮಾಡಿಸಿದ್ರೋ ಒಡೆದಾಕಿ ಮಾಡಿಸಿದ್ರೋ ಗೊತ್ತಿಲ್ಲ, ಹ್ಯಾಪಿ. ಗನ್ ಕೊಟ್ಟಿಲ್ಲ ಅಂತ ನಮ್ಮ ಕೋಪ ಇತ್ತು, ಸಿಕ್ಕಿದೆ. ಅದು ಹಂಗೆ ಸಿಕ್ತಾ ಹಿಂಗೆ ಸಿಕ್ತಾ ರಾಜಕೀಯದವ್ರು ಮಾಡ್ಕೊಳ್ಳಿ. ಇದು ನಮ್ಮ ಸ್ಟ್ಯಾಂಡ್. ನಾನು ಹೇಳ್ತಿರೋದು ಕಾಂಗ್ರೆಸ್ ಇದನ್ನು ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದರೆ, ಇತ್ತ ಕೆಂಪು ಉಗ್ರರ ಸರೆಂಡರ್ ಒಂದು ಡ್ರಾಮಾ ಅಂತ
ಕೇಸರಿ ಪಡೆ ವಾಗ್ದಾಳಿ ನಡೆಸ್ತಾ ಇದೆಯಂತೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ. ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ? ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ. ಆದ್ರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ. ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು. ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ AK-56 ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3 .303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್ AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ನಕ್ಸಲರ ಶರಣಾಗತಿ ಮೇಲೆ ಬಿಜೆಪಿಗೆ ಡೌಟ್. ಕಾಂಗ್ರೆಸ್ ವಿರುದ್ಧ ಅಣ್ಣಾಮಲೈ, ಸಿಟಿ ರವಿ ಸಿಡಿಮಿಡಿ. ಈ ನಕ್ಸಲೀಯರ ಶರಣಾಗತಿ ಹಾಗೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ IPS ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಾಗೂ ಪರಿಷತ್ ಸದಸ್ಯ ಸಿಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲೇ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್, TVದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ. ಇದು ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೇ ಇದ್ದರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ. ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ, ಸಂವಿಧಾನವನ್ನೇ ಬುಡಮೇಲೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ಸಿದ್ಧಾಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ. ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ, ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಹೀಗೆ ನಕ್ಸಲೀಯರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದ್ದು ರಾಜಕೀಯ ಕೇಸರಿ ರಚಾಟಕ್ಕೆ ಇದು ವೇದಿಕೆ ಆಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ವೆಸ್ಟಿಗೇಷನ್ ನಿಜವಾಗ ಆಗಬೇಕು, ತಪ್ಪೇನಿಲ್ಲ. 2 ಪಾಯಿಂಟ್ ಹೇಳ್ಬಿಡ್ತೀನಿ. ಒಂದು, ಶರಣಾಗತಿ ಆಗಿದ್ದಾರೆ, ಕಂಪ್ಲೀಟ್ ಆಗಿದೆ, ಒಬ್ಬ ತಪ್ಪಿಸ್ಕೊಂಡಿದ್ದಾನೆ, ಅವನನ್ನು ಪತ್ತೆ ಹಚ್ಚಬೇಕು ಅಂತ. ಎರಡನೇದು, ಅಲ್ಲಿ SP ಹೇಳಿದ್ರಲ್ಲ ಎಲ್ಲ ಗನ್ ಸಿಕ್ಕಿದೆ, ವೆಪನ್ ಸಿಕ್ಕಿದೆ ಅಂತೇಳಿ, ಅದು ಪೊಲೀಸರಿಗೆ ಯಾಕೆ ಸಿಕ್ತು? ಬೇರೆ ಯಾರಿಗಾರು ಸಿಕ್ಕಿದ್ದಿದ್ರೆ, ಸಮಾಜಘಾತಕರ ಕೈಗೆ ಸಿಕ್ಕಿದ್ದಿದ್ರೆ ಎಲ್ಲೋ ಒಂದು ಮಿಸ್ ಹೊಡಿತಾ ಇದೆಯಲ್ವಾ? ಅದರ ಬಗ್ಗೆ ಒಂದು ತನಿಖೆ ಆಗಿದೆ. ಓಕೆ, ಮುಂದಿನ ಸ್ಟೋರಿ ಹೋಗೋಣ. ಜೈ ಶ್ರೀರಾಮ್.